ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಝೂಮ್ ಕ್ಲಾಸ್ಗೆ ಸ್ವಾಗತ. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಸರ್ ಇನ್ನು ನಮ್ಮ 5th ಸೆಮಿಸ್ಟರ್ ಎಕ್ಸಾಮೇ ಮುಗ್ದಿಲ್ಲ ಸರ್, ಅಲ್ಲೇ ಕ್ಲಾಸಸ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಹೌದು, ಯಾಕೆಂದ್ರೆ ಹಿಸ್ಟ್ರಿ 2 ಪೇಪರ್ ಎಕ್ಸಾಮ್ ಆಗಿದೆ, ಪೊಲಿಟಿಕಲ್ ಸೈನ್ಸ್ 2 ಪೇಪರ್ ಎಕ್ಸಾಮ್ ಆಗಿದೆ, ಎಕನಾಮಿಕ್ಸ್ ಬಹುಶಃ ಒಂದೇ ಪೇಪರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೋಶಿಯಾಲಜಿ ಇನ್ನೂ ಆಗಿಲ್ಲ. ಆಪ್ಷನಲ್ ಕನ್ನಡ 1 ಪೇಪರ್ ಆಗಿದೆಯಮ್ಮ? 2 ಮುಗಿದಿದೆ ಸರ್. ಆಪ್ಷನಲ್ ಕನ್ನಡ 2 ಮುಗ್ದಿದ್ಯಾ? ಓಕೆ, ವೆರಿ ಗುಡ್. ಹಾಗಾಗಿ ಸೋಶಿಯಾಲಜಿನವ್ರಿಗೆ 3 ಪೇಪರ್ ಬಾಕಿ ಇದೆ. HEP ನವ್ರಿಗೆ, HES ನವ್ರಿಗೆ ಸಾರಿ HEP ಗೆ 1 ಪೇಪರ್ ಬಾಕಿ ಇದೆ, HES ನವ್ರಿಗೆ 3 ಪೇಪರ್ ಬಾಕಿ ಇದೆ. ಓಕೆ, ನಾನ್ ಸರಿನಾ? ನಾನು ಹೇಳಿದ್ ಸರಿ? ಓಕೆ, ಸರಿ. ಸೊ ಹಾಗಾಗಿ ಸರ್ ಇನ್ನು ಬಾಕಿ ಇದೆಯಲ್ಲ ಈಗಾಗಲೇ ಕ್ಲಾಸಸ್ ಅಂತ ನಿಮ್ಗೆಲ್ಲ ಪ್ರಶ್ನೆಗಳು ಬಂದಿರಬಹುದು. ಸಹಜ ಅದು, ಏಕೆಂದ್ರೆ ಇಷ್ಟೊತ್ತಿಗೆ ಪರೀಕ್ಷೆ ಮುಗಿಬೇಕಿತ್ತು. ಆದರೆ ಈ ಒಂದು ಕೋವಿಡ್ 2ನೇ ಅಲೆ ಮತ್ತೊಮ್ಮೆ ಹೆಚ್ಚಾಗಿರೋದ್ರಿಂದ ಪರೀಕ್ಷೆಗಳನ್ನು ವಿಶ್ವವಿದ್ಯಾಲಯ ಕಾರಣವಿಲ್ಲದೆ, ಬೇರೆ ದಾರಿ ಇಲ್ಲದೆ ಮುಂದೂಡಿದೆ. ಮುಂದೆ ಆ ಎಕ್ಸಾಮ್ ಅನ್ನು ಮಾಡ್ತಾರೆ, ಅದ್ರ ಬಗ್ಗೆ ನಾವೀಗ ಯೋಚನೆ ಮಾಡೋದು ಬೇಡ. ಈಗ ನೀವೆಲ್ಲ 6th ಸೆಮಿಸ್ಟರ್ ಇದ್ದೀರಾ ಅನ್ಕೊಂಬಿಡಿ. ನೀವೇ ಯು ಆರ್ ಆಲ್ ಇನ್ ದ 6th ಸೆಮಿಸ್ಟರ್, ಫೈನಲ್ ಇಯರ್ ಕೊನೆ ಸೆಮಿಸ್ಟರ್ ಅಲ್ಲಿ ನೀವಿದ್ದೀರಾ. ಹಾಗಾಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮತ್ತು ಸರ್ಕಾರ, ನಮ್ಮ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶದಂತೆ ಈ ಒಂದು ಪೆಂಡಮಿಕ್ ಟೈಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ಮಾಡಿ ಪಾಠ ಪ್ರವಚನಗಳನ್ನು ಮುಂದುವರಿಸಬೇಕು ಅನ್ನುವಂತಹ ಒಂದು ಆದೇಶ ಅನ್ನೋದಾಗಿದೆ. ಹಾಗಾಗಿ ನಾವು ಬಹುಶಃ ಇವತ್ತಿನಿಂದ ನಿಮಗೆ ಆನ್ಲೈನ್ ಕ್ಲಾಸ್ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ನಿಮಗೆ ಮೆಸೇಜ್ ಹಾಕಿದ್ದೆ. ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಪ್ರಕಾರ ಇರೋ ಪ್ರಕಾರ ಒಂದು 32-33 ಜನ ಜಾಯಿನ್ ಆಗಿದ್ದೀರಾ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಬಹುಶಃ ಇನ್ನು ಬರೋ ಈಗಿರೋ ಪ್ರಕಾರ 2 ವಾರ ಲಾಕ್ಡೌನ್ ಇದೆ. ಆ ಲಾಕ್ಡೌನ್ ಅಲ್ಲಿ ಸುಮಾರು ಕ್ಲಾಸಸ್ ಆಗುತ್ತೆ. ಮಿನಿಮಮ್ ವಾರಕ್ಕೆ 3 ರಿಂದ 4 ಕ್ಲಾಸ್ ತಗೋತೇನೆ, ಎಕ್ಸಾಕ್ಟ್ ಪಾಠ ನಾನು ಮಾಡ್ತೇನೆ. ಹಾಗಾಗಿ ಎಲ್ರಿಗೂ ಭಾಗವಹಿಸೋಕೆ ಹೇಳಿ ನಿಮ್ ಸ್ನೇಹಿತರಿಗೆಲ್ಲ. ಒಂದು. ಎರಡನೇದಾಗಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್. ಹುಷಾರಾಗಿರಿ, ಅನಾವಶ್ಯಕವಾಗಿ ಓಡಾಡಬೇಡಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನೀವೇ ಅಷ್ಟೇ ಅಲ್ಲ, ನಿಮ್ಮ ಮನೆಯವರಿರ್ಬೋದು, ನಿಮ್ಮ ಸುತ್ತಮುತ್ತಲಿನವರಿರಬಹುದು, ಅವರ ಆರೋಗ್ಯವನ್ನು ಸಹ ಕಾಪಾಡೋದ್ರಲ್ಲಿ ನೀವು ಪಾಲ್ಗೊಳ್ಬೇಕಾಗುತ್ತೆ. ಏಕೆಂದ್ರೆ ಈ ಪರಿಸ್ಥಿತಿ ಆಗಿದೆ. ಮೂರನೇದಾಗಿ ನಾನು ಡೈರೆಕ್ಟ್ ಆಗಿ ಪೇಪರ್ ಟಾಪಿಕ್ ಬರ್ತೇನೆ. ಫೈನಲ್ ಇಯರ್ ಅಲ್ಲಿ ಈ ಕೊನೆ ಸೆಮಿಸ್ಟರ್ ಏನಿದೆ, 6ನೇ ಸೆಮಿಸ್ಟರ್, ಇದರಲ್ಲಿ ಮತ್ತೆ ನಿಮ್ಗೆ ಹಿಸ್ಟ್ರಿ 2 ಪೇಪರ್ ಇದೆ, ಪೇಪರ್ 7 ಅಂಡ್ ಪೇಪರ್ 8 ಅಂತ. 5th ಸೆಮ್ ಅಲ್ಲಿ ನೀವು ಪೇಪರ್ 5 ಅಂಡ್ ಪೇಪರ್ 6 ಎಕ್ಸಾಮ್ ಬರ್ದಿದ್ರಿ. ಅದೆರಡೂ ಹೆಚ್ಚು ಕಡಿಮೆ ವ್ಯಾಲ್ಯೂಯೇಷನ್ ಮುಗ್ದಿದೆ. ಪೇಪರ್ 5 ವ್ಯಾಲ್ಯೂಯೇಷನ್ ಮುಗೀತು, ಪೇಪರ್ 6 ವ್ಯಾಲ್ಯೂಯೇಷನ್ ಒಂದು 80% ಆಗಿದೆ. ನಾನು ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದೇನೆ. ಒಂದು 80% ವ್ಯಾಲ್ಯೂಯೇಷನ್ ಮುಗ್ದಿದೆ. ಇನ್ನೊಂದು 2 ದಿನ ವ್ಯಾಲ್ಯೂಯೇಷನ್ ಆದ್ರೆ ಹಿಸ್ಟ್ರಿ ವ್ಯಾಲ್ಯೂಯೇಷನ್ ಮುಗ್ದೋಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ಪೊಲಿಟಿಕಲ್ ಸೈನ್ಸ್ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅವ್ರದ್ದು ಇದ್ರೆ ಇನ್ನೊಂದು ದಿನ 2 ದಿನ ಇರಬಹುದು. ಹಾಗಾಗಿ 5th ಸೆಮಿಸ್ಟರ್ ವ್ಯಾಲ್ಯೂಯೇಷನ್ ಏನ್ ಎಕ್ಸಾಮ್ ಆಗಿದೆ ಅದ್ರದ್ದು ನಡೆಯುತ್ತೆ. ಯಾವ ಎಕ್ಸಾಮ್ ಆಗಬೇಕು ಅದು ಮುಂದೆ ಆಗುತ್ತೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ನಾವು ಬರೀ 6th ಸೆಮ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಓಕೆ, ಸೊ 6th ಸೆಮಿಸ್ಟರ್ ಅಲ್ಲಿ ನಿಮ್ಗೆ 2 ಪೇಪರ್ ಇದೆ, ಪೇಪರ್ 7 ಅಂಡ್ ಪೇಪರ್ 8 ಅಂತ ಹೇಳಿಬಿಟ್ಟು. ಹಿಸ್ಟ್ರಿ ಪೇಪರ್ 7, ಪೇಪರ್ 8. ಪೇಪರ್ 7 ಬಂದು ಸ್ವಾತಂತ್ರ್ಯ ನಂತರದ ಭಾರತ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಪ್ಲೀಸ್ ಪೇಪರ್ 7 ಪೇಪರ್ ಯಾವುದು ಅಂತ ಚೆನ್ನಾಗಿ ಬರ್ದು ಇಟ್ಕೊಳ್ಳಿ. ನಾಳೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಪೇಪರ್ 7 ಬಂದು ಸ್ವಾತಂತ್ರ್ಯ ನಂತರದ ಭಾರತ, ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನು ನಮ್ಮ ಚರಿತ್ರೆ ಇದೆ ಅದನ್ನ ಇದರಲ್ಲಿ ಓದ್ತೀರಾ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ 1947ರ ತರುವಾಯದ ಒಂದು ಬೆಳವಣಿಗೆಗಳನ್ನು ಇಟ್ಕೊಂಡು ನಾವು ಆ ಚರಿತ್ರೆಯನ್ನು ನಾವು ಓದ್ತೇವೆ. ಅದು ಪೇಪರ್ 7, ಸ್ವಾತಂತ್ರ್ಯ ನಂತರದ ಭಾರತ.
ಪೇಪರ್ 8 ಬಂದು ಸಮಕಾಲೀನ ಪ್ರಪಂಚ. ಪೇಪರ್ 8 ಬಂದು ಸಮಕಾಲೀನ ಪ್ರಪಂಚ, ಕಾಂಟೆಂಪರರಿ ವರ್ಲ್ಡ್ ಅಂತ ಹೇಳ್ತೀವಿ. ಕಾಂಟೆಂಪರರಿ ಅಂದ್ರೆ ಸಮಕಾಲೀನ, ಅಂದ್ರೆ ಈ ಕಳೆದ ಒಂದು 40-50 ವರ್ಷಗಳ ಒಂದು ಇದನ್ನು ನಾವು ಸಮಕಾಲೀನ ಚರಿತ್ರೆ ಅಂತ ನಾವೇನ್ ಹೇಳ್ತೀವಿ. ಸೊ ಸಮಕಾಲೀನ ಪ್ರಪಂಚ ಎನ್ನುವಂತಹ ಒಂದು ಪತ್ರಿಕೆ ನಿಮಗಿದೆ. ಪ್ರಪಂಚ, ಸಮಕಾಲೀನ ಪ್ರಪಂಚ ಅಂದ್ರೆ ಇಲ್ಲಿ ನಾವು ಹೆಸರೇ ಹೇಳುವಂತೆ ದ್ವಿತೀಯ ಮಹಾಯುದ್ಧ ನಂತರ ಪ್ರಪಂಚದಲ್ಲಿ ನಡೆದ ಪ್ರಮುಖ ಘಟನೆಗಳ ಒಂದು ಪತ್ರಿಕೆಯನ್ನು ನಿಮಗೆ ಇಡಲಾಗಿದೆ. ಅದನ್ನೇ ನಾವು ಸಮಕಾಲೀನ ಪ್ರಪಂಚ ಎನ್ನುವಂತಹ ಒಂದು ಹೆಸರಿನಲ್ಲಿ ನಾವು ಕರಿತೇವೆ. ಸೊ ಈ 2 ಪೇಪರ್ ನಿಮಗೆ ಪೇಪರ್ 6ನೇ ಸೆಮಿಸ್ಟರ್ ಅಲ್ಲಿ ನಿಮಗೆ ಇರುತ್ತೆ. ಭಾರತ ಸ್ವಾತಂತ್ರ್ಯ ನಂತರದ ಭಾರತ ಪತ್ರಿಕೆ 7, ಸಮಕಾಲೀನ ಪ್ರಪಂಚ ಪತ್ರಿಕೆ 8. ಓಕೆ, ಈ ಪತ್ರಿಕೆಯಲ್ಲಿ 7 ಮತ್ತು 8 ಪತ್ರಿಕೆಗಳಲ್ಲಿ ನಾನು ಪೇಪರ್ 8 ನಿಮ್ ಜೊತೆ ನಾನು ಮಾತನಾಡ್ತೇನೆ. ಪೇಪರ್ 8 ಯಾವುದು? ಸಮಕಾಲೀನ ಪ್ರಪಂಚ. ಅದರ ಬಗ್ಗೆ ನಾನು ಮಾತನಾಡ್ತೇನೆ. ಸಮಕಾಲೀನ ಪ್ರಪಂಚದ ಬಗ್ಗೆ ನಾನು ಮಾತನಾಡ್ತೇನೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇರೋದು ಬೇಡ. ಈ ಪೇಪರ್ ನಿಮಗೆ ಸಿಂಪಲ್ ಆಗಿದೆ, ಏಕೆಂದ್ರೆ ನೀವು ಇದನ್ನು ಈಗಾಗಲೇ ನಿಮ್ಮ PU ಹಂತದಲ್ಲೋ ಎಲ್ಲೋ ಬೇರೆ ರೀತಿಯಲ್ಲಿ ನೀವು ಇದನ್ನು ಓದಿರ್ತೀರಾ. ತುಂಬಾ ಸಿಲೆಬಸ್ ಸಹ ತುಂಬಾ ಜಾಸ್ತಿ ಇಲ್ಲ, ಕನ್ಸೈಸ್ ಆಗಿದೆ. ನಾನು ನಿಮ್ಗೆ PPTಗಳು ಲಾಸ್ಟ್ ಟೈಮ್ ಯಾವ ರೀತಿ PPTಗಳು ಮಾಡಿ ಪಾಠ ಮಾಡ್ತಾ ಇದ್ದೆ, ಅದೇ ರೀತಿ PPTಗಳು ಮಾಡಿ ಆನ್ಲೈನ್ ಕ್ಲಾಸಸ್ ಇರ್ಬೇಕಾದ್ರೆ ಪಾಠ ಮಾಡ್ತೇನೆ. ಹಾಗಾಗಿ ನಿಮ್ಗೇನ್ ಇದರಿಂದ ಯಾವುದೇ ರೀತಿಯ ತೊಂದರೆ ಅನ್ನೋದಾಗೋದಿಲ್ಲ. ಪಾಯಿಂಟ್ಸ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಆ ಪಾಯಿಂಟ್ಸ್ ಗಳನ್ನು ನೀವು ಮನನ ಮಾಡ್ಕೊಂಡ್ರೆ ನೀವು ಸಾಕಷ್ಟು ಅದ್ರ ಬಗ್ಗೆ ಬರೆಯುವಂತಹ ಪ್ರಯತ್ನವನ್ನು ನೀವು ಮಾಡಬಹುದು. ಹಾಗಾಗಿ ನಿಮ್ಗೆ ಈ ಪತ್ರಿಕೆ ಬಗ್ಗೆ ಯಾವುದೇ ಸಂಶಯ ಇರೋದು ಬೇಡ. ಅಷ್ಟು ಸರಳವಾಗಿ ನಿಮ್ಗೆ ಅರ್ಥವಾಗೋ ರೀತಿ ನಾನು ಮಾಡಿಕೊಡ್ತೇನೆ. ಸೊ ಸಮಕಾಲೀನ ಪ್ರಪಂಚ. ಬಹುಶಃ ಇನ್ನೊಂದು ಪತ್ರಿಕೆ, ಸ್ವಾತಂತ್ರ್ಯ ನಂತರದ ಭಾರತದ ಪತ್ರಿಕೆಯನ್ನು ಹ್ಯಾಂಡ್ಲ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಪದ್ಮಾ ಮೇಡಮ್ಗೆ ಹೇಳಿದ್ದೇನೆ. ಬಹುಶಃ ಅವರು ನಾಳೆ ನಾಡಿದ್ರಲ್ಲಿ ಒಂದು ಪತ್ರಿಕೆಯ ಕ್ಲಾಸ್ ಅನ್ನು ಶುರು ಮಾಡಬಹುದು. ಓಕೆ, ಸೊ ಶುರುವಾಗುತ್ತೆ, ಡೋಂಟ್ ವರಿ. ಸೊ ನಾನಾಗಲೇ ಹೇಳ್ತಿದ್ದಂತೆ ಸಮಕಾಲೀನ ಪ್ರಪಂಚ ಅಂತ ಹೇಳಿದೆ, ರೈಟ್? ಈ ಸಮಕಾಲೀನ ಪ್ರಪಂಚ, ಆ ಪೇಪರ್ ಏನು, ಅದರ ಸಿಲೆಬಸ್ ಏನು, ನಾವು ಏನೆಲ್ಲ ಇದರಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ ಅನ್ನೋ ವಿಚಾರಗಳನ್ನು ನಾವಿಲ್ಲಿ ಒಂದು ಸ್ವಲ್ಪ ಮಾತನಾಡ್ತಾ ಹೋಗೋಣ. ರೈಟ್, ಇಲ್ಲಿ ನೋಡಿ, ಇಲ್ಲಿ ಸಿಲೆಬಸ್ ಹಾಕಿದ್ದೀನಿ ನಾನು ಈಗಾಗಲೇ. ನಿಮ್ಮ ವಾಟ್ಸಪ್ ಗ್ರೂಪ್ಗೂ ಸಹ ನಾನು ಅದನ್ನು ಕಳಿಸಿದ್ದೇನೆ. ನೀವೆಲ್ಲ ಅದನ್ನು ನೀವು ನೋಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಿಮ್ಮ ಯೂನಿವರ್ಸಿಟಿ ಬಂದು ನಿಮಗೆ ಡಿಗ್ರಿ ಕೊಡೋದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಅಂತಿಮ BA, ಫೈನಲ್ ಇಯರ್ BA ನೀವೆಲ್ಲ. 6ನೇ ಸೆಮಿಸ್ಟರ್, 6th ಅಂಡ್ ಫೈನಲ್ ಸೆಮಿಸ್ಟರ್ಸ್ ನೀವೆಲ್ಲ. ಓಕೆ, ಸಬ್ಜೆಕ್ಟ್ ಬಂದು ಹಿಸ್ಟ್ರಿ, ಪೇಪರ್ ಬಂದು 8. ನೋಡಿ, ಒಂದೊಂದು ಸೆಮಿಸ್ಟ್ರಿಗೂ ಒಂದೊಂದು ಪೇಪರ್ ಓದ್ಕೊಂಡ್ ಬಂದಿದ್ದೀರಾ ಅಲ್ವಾ? ಸೊ ಇಲ್ಲಿ 7, 8 ಓದ್ತೀರಾ. ಸೊ ಅದರಲ್ಲಿ ನಾನು ಪೇಪರ್ 8 ನಿಮ್ಮ ಜೊತೆಗೆ ಮಾತನಾಡ್ತೇನೆ. ಪತ್ರಿಕೆ ಹೆಸರೇನು? ಸಮಕಾಲೀನ ಪ್ರಪಂಚ, ಕಾಂಟೆಂಪರರಿ ವರ್ಲ್ಡ್. ಸೊ ಈ ಒಂದು ಕಂಟೆಂಪರರಿ ವರ್ಲ್ಡ್ ನಾನಾಗ್ಲೇ ಹೇಳಿದಂತೆ ತುಂಬಾ ಕಡಿಮೆ ಇರುವಂತಹ ಒಂದು ಸಿಲೆಬಸ್ ಇದೆ. 4 ಚಾಪ್ಟರ್ ಇದೆ. 4 ಚಾಪ್ಟರ್ ಸಹ ತುಂಬಾ ಕಡಿಮೆನೇ ಇದೆ, ತುಂಬಾ ಜಾಸ್ತಿ ಏನಿಲ್ಲ. ಆದ್ರೆ ಆ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ನಾನಿಲ್ಲಿ ಒಂದೊಂದೇ ಚಾಪ್ಟರ್ ಇಟ್ಕೊಂಡು ಏನೆಲ್ಲ ನಾವು ಈ ಸಿಲೆಬಸ್ ಅಲ್ಲಿ ಈ ಸೆಮಿಸ್ಟರ್ ಅಲ್ಲಿ ನಿಮ್ ಜೊತೆ ನಾವು ಚರ್ಚೆ ಮಾಡಬೇಕಾಗುತ್ತೆ, ಯಾವುದನ್ನೆಲ್ಲ 15 ಮಾರ್ಕ್ಸ್ಗಳಿಗೆ ಕೇಳ್ತಾರೆ ಅನ್ನುವ ವಿಚಾರಗಳನ್ನು ನಾನು ಮೊದಲು ನಿಮ್ ಜೊತೆ ಹಂಚಿಕೊಳ್ತೇನೆ. ನೋಡಿ, ಫಸ್ಟ್ ಚಾಪ್ಟರ್ ಬಂದು ದ್ವಿತೀಯ ಮಹಾಯುದ್ಧದ ಪರಿಣಾಮಗಳು ಅಂತ ಚಾಪ್ಟರ್ ಹೆಸರು ಇಟ್ಟಿದ್ದಾರೆ. ಅಂದ್ರೆ ಚಾಪ್ಟರ್ ಹೆಸರು ಅಷ್ಟೇ ಅದು, ದ್ವಿತೀಯ ಮಹಾಯುದ್ಧದ ಪರಿಣಾಮಗಳು. ಅಂದ್ರೆ ನಿಮಗೆ ಗೊತ್ತಿದೆ, 1939ರಿಂದ 1945ರವರೆಗೆ ಪ್ರಪಂಚ 2ನೇ ಮಹಾಯುದ್ಧವನ್ನು ಕಂಡಿತು. ನೀವು ಅದನ್ನು ಓದಿದ್ದೀರಾ 5ನೇ ಸೆಮಿಸ್ಟರ್ ಅಲ್ಲಿ. ಯುರೋಪಿಯನ್ ಹಿಸ್ಟ್ರಿ ಎನ್ನುವಂತಹ ಒಂದು ಪೇಪರ್ ಅಲ್ಲಿ ನೀವು ಅದನ್ನು ಓದಿದ್ದೀರಾ. ಏನದು? ದ್ವಿತೀಯ ಮಹಾಯುದ್ಧ, ಪ್ರಪಂಚ ಕಂಡು ಕೇಳರಿಯದಂತಹ ಒಂದು ಮಹಾಯುದ್ಧ.
ಯಾವ ರೀತಿ ಇವತ್ತು ನಾವು ಪ್ರಪಂಚ ಎಂದು ಕಂಡು ಕೇಳರಿಯದಂತಹ ಒಂದು ದೊಡ್ಡ ಸಾಂಕ್ರಾಮಿಕ ರೋಗದ ಅಲೆಯಲ್ಲಿ ನಾವಿದ್ದೇವೆ, ಆ ರೀತಿಯಲ್ಲಿ ಪ್ರಪಂಚ ಕಂಡಂತಹ ಒಂದು ಬಹುದೊಡ್ಡ ವಿನಾಶಕಾರಿ ಯುದ್ಧ ಈ ಎರಡನೇ ಮಹಾಯುದ್ಧ. ಸೊ ಈ ಎರಡನೇ ಮಹಾಯುದ್ಧ ಒಂದು ರೀತಿಯಲ್ಲಿ ಪ್ರಪಂಚದ ಚರಿತ್ರೆಯಲ್ಲಿ ಮೈಲುಗಲ್ಲು ಅಂತ ನಾನಂತೂ ಅನ್ಕೊಂಡಿದ್ದೇನೆ, ಅಥವಾ ವಿದ್ವಾಂಸರ ಒಂದು ಅಭಿಮತ. ಏನಂದ್ರೆ ಆ ದ್ವಿತೀಯ ಮಹಾಯುದ್ಧ ನಂತರ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆಗಳಾದವು, ಸಾಕಷ್ಟು ಬೆಳವಣಿಗೆಗಳಾದವು, ಸಾಕಷ್ಟು ಪರಿಣಾಮಗಳಾದವು. ಅದಕ್ಕೆಲ್ಲ ದ್ವಿತೀಯ ಮಹಾಯುದ್ಧವೇ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣ ಎನ್ನುವ ಮಾತನ್ನು ಸಹ ವಿದ್ವಾಂಸರು ಹೇಳ್ತಾರೆ. ಇರ್ಲಿ, ಸೊ ಟೈಟ್ಲ್ ಅಷ್ಟೇ, ಅದು ಚಾಪ್ಟರ್ ಹೆಸರು ದ್ವಿತೀಯ ಮಹಾಯುದ್ಧದ ಪರಿಣಾಮಗಳು ಅಂತ. ಅದರಲ್ಲಿ ನಾವೇನು ಓದ್ತೇವೆ? ವಿಶ್ವಸಂಸ್ಥೆಯ ಏಳಿಗೆ. ನಿಮಗೆ ಗೊತ್ತಾ ಇದೆ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಹೇಳಿಬಿಟ್ಟು. ಇದು ಏನು 1945ರಲ್ಲಿ ಜಾರಿಗೆ ಬಂತು. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಅಕ್ಟೋಬರ್ 24 ನಾವು ಪ್ರತಿ ವರ್ಷ UN ಡೇ, ಯುನೈಟೆಡ್ ನೇಷನ್ಸ್ ಡೇ ಅಂತಾನೆ ನಾವು ಆಚರಣೆ ಮಾಡ್ತೇವೆ. ಸೊ ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಆ ವಿಶ್ವಸಂಸ್ಥೆಯನ್ನು ಹೇಗೆ ಸ್ಥಾಪನೆ ಮಾಡಲಾಯಿತು, ಯಾರು ಸ್ಥಾಪನೆ ಮಾಡಿರು, ಅದರ ಉದ್ದೇಶಗಳೇನು ಅನ್ನುವ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ವಿಶ್ವಸಂಸ್ಥೆಯ ಸಾಧನೆಗಳೇನು. ಏಕೆಂದ್ರೆ ನೋಡಿ, ಈಗಾಗಲೇ 55 + 1 21 ಒಂದು 76 ವರ್ಷಗಳು ಸಂದಿದ್ದಾವೆ. ಹೋಪ್ ಐ ಆಮ್ ರೈಟ್. 45ರಲ್ಲಿ ಶುರುವಾಯಿತು, 55 + 21 76 ವರ್ಷಗಳು ಆಗಿದ್ದಾವೆ ಆಲ್ರೆಡಿ ವಿಶ್ವಸಂಸ್ಥೆ ಸ್ಥಾಪನೆಯಾಗಿ. ಸೊ ಈ ಒಂದು 76 ವರ್ಷಗಳಲ್ಲಿ ವಿಶ್ವಸಂಸ್ಥೆ ಏನ್ ಸಾಧನೆಯನ್ನು ಮಾಡಿದೆ? ಅದು ಇವತ್ತಿನ ತನಕ ಇರೋದೇ ದೊಡ್ಡ ಸಾಧನೆ. ಅದಿದೆ ಅಂದ್ರೆ ಇಟ್ ಈಸ್ ಡೂಯಿಂಗ್ ಸಮಥಿಂಗ್ ಅಂತ ಅರ್ಥ. ಇದೆ ಅಂದ್ರೆ ಏನೋ ಮಾಡ್ತಾ ಇದೆ ಅಂತ ಅರ್ಥ. ಎಲ್ರೂ ಒಪ್ಪಿದ್ದೇವೆ ಅಂದ್ರೆ ಇಟ್ ಈಸ್ ಸಕ್ಸಸ್ಫುಲ್ ಅಂತ ಅರ್ಥ. ಹಾಗಾಗಿ ವಿಶ್ವಸಂಸ್ಥೆ ಇವತ್ತಿಗೂ ಇದೆ. ಏನ್ ಸಾಧನೆ ಮಾಡಿದೆ? ಬಹುದೊಡ್ಡ ಸಾಧನೆಯನ್ನು ಅದು ಮಾಡಿದೆ. ಅದನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಆ ಸಾಧನೆಗಳನ್ನು ಇಲ್ಲಿ 2 ರೀತಿಯಲ್ಲಿ ನಾವು ಮಾತನಾಡ್ತೇವೆ, ರಾಜಕೀಯ ಸಾಧನೆ ಮತ್ತು ರಾಜಕೀಯೇತರ ಸಾಧನೆ. ಏಕೆಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದೇ ಪ್ರಪಂಚದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಸ್ಥಾಪಿಸುವ ಸಲುವಾಗಿ, ಯುದ್ಧಗಳನ್ನು ತಡೆಯುವ ಸಲುವಾಗಿ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಉದ್ಧರಿಸುವ ಒಂದು ಸಲುವಾಗಿ. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಅದು ಯುದ್ಧಗಳನ್ನು ತಡೆಯಿತು, ಶಾಂತಿಯನ್ನು ಕಾಪಾಡಿಕೊಂಡು ಬಂದಿದೆ, ಅದೆಲ್ಲ ರಾಜಕೀಯವಾದಂತಹ ಒಂದು ಸಾಧನೆಗಳು. ಅದನ್ನು ಚರ್ಚೆ ಮಾಡ್ತೇವೆ. ಅದನ್ನೇ ನಾವು 15 ಮಾರ್ಕ್ಸಿಗೆ ಬರಿಬಹುದು. ಆಮೇಲೆ ರಾಜಕೀಯೇತರ ಸಾಧನೆಗಳು. ರಾಜಕೀಯ ಸಾಧನೆಗಳಲ್ಲದೆ ವಿಶ್ವಸಂಸ್ಥೆ ರಾಜಕೀಯೇತರ ಕ್ಷೇತ್ರದಲ್ಲಿ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ, ಶಿಕ್ಷಣವನ್ನು ನೀಡುವಲ್ಲಿ, ಜೀವನ ಮಟ್ಟವನ್ನು ವೃದ್ಧಿಸುವಲ್ಲಿ, ಹಸಿವು ಹಾಹಾಕಾರವನ್ನು ತಡೆಯುವಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವೃದ್ಧಿಗೊಳಿಸುವಲ್ಲಿ, ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ, ಭಯೋತ್ಪಾದನೆಯನ್ನು ತಡೆಯುವಲ್ಲಿ, ನಿರಾಶ್ರಿತರನ್ನು ನೋಡಿಕೊಳ್ಳುವಲ್ಲಿ, ಹೀಗೆ ಒಂದು ದೊಡ್ಡ ಪಟ್ಟಿನೇ ಬರುತ್ತೆ. ಈಗ ನೀವು ಯುನೆಸ್ಕೋ, IMF, ILO, ವರ್ಲ್ಡ್ ಬ್ಯಾಂಕ್ ಇವೆಲ್ಲ ಹೇಳ್ತೀರಾ ಅಲ್ವಾ? ಇವೆಲ್ಲ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳು. ಆ ಅಂಗಸಂಸ್ಥೆಗಳ ಮೂಲಕ ಹಲವಾರು ಕೆಲಸಗಳನ್ನು ವಿಶ್ವಸಂಸ್ಥೆ ಮಾಡ್ತಾ ಇದೆ. ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಅಲ್ಲದೆ ಸವಾಲುಗಳು. ವಿಶ್ವಸಂಸ್ಥೆಗೆ ಯಾವುದು ಸವಾಲುಗಳಿಲ್ವಾ? ಹಲವಾರು ಸವಾಲುಗಳಿದಾವೆ. ಪ್ರತಿಯೊಂದು ವ್ಯಕ್ತಿ ಅಥವಾ ಪ್ರತಿಯೊಂದು ಸಂಸ್ಥೆಗೂ ಸವಾಲುಗಳನ್ನು ಮೆಟ್ಟಿ ನಿಲ್ಲುವುದೇ ದೊಡ್ಡ ಕೆಲಸ. ಹಾಗಾಗಿ ವಿಶ್ವಸಂಸ್ಥೆಗೂ ಸಾಕಷ್ಟು ಸವಾಲುಗಳಿದಾವೆ. ಭಯೋತ್ಪಾದನೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇವತ್ತು ಸಾಂಕ್ರಾಮಿಕ ರೋಗ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಜನಾಂಗೀಯ ಕಲಹಗಳು ಬಹುದೊಡ್ಡ ಸಮಸ್ಯೆಯಾಗಿ ನಿಂತಿದ್ದಾವೆ. ಆಮೇಲೆ ವಿಟೋ ಅಧಿಕಾರ ಹೊಂದಿರುವ ದೇಶಗಳು ಬಹುದೊಡ್ಡ ತಲೆನೋವಾಗಿದೆ ವಿಶ್ವಸಂಸ್ಥೆಗೆ. ಹೀಗೆ ಹಲವಾರು ಸವಾಲುಗಳು ಇದೆ ಅದರ ಮುಂದೆ. ಸೊ ಆ ಸವಾಲುಗಳನ್ನು ಅದು ಹೇಗೆ ಎದುರಿಸ್ತಾ ಇದೆ, ಮುಂದೆ ಯಾವ ಬದಲಾವಣೆಗಳು ವಿಶ್ವಸಂಸ್ಥೆಯಲ್ಲಿ ಆಗ್ಬೇಕು ಎನ್ನುವ ವಿಚಾರಗಳನ್ನಲ್ಲಿ ನಾವು ಮಾತನಾಡ್ತೇವೆ. ಆಮೇಲೆ ಶೀತಲ ಸಮರ, ದ್ವಿತೀಯ ಮಹಾಯುದ್ಧದ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಪರಿಣಾಮ ಅಂದ್ರೆ ಶೀತಲ ಸಮರ, ಕೋಲ್ಡ್ ವಾರ್ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ಓದ್ತೀರಾ. ಅಂದ್ರೆ ಅಮೆರಿಕ ಬಣ ಮತ್ತು ರಷ್ಯಾ ಬಣದ ನಡುವೆ ನಡೆದಂತಹ ಒಂದು ಸೈದ್ಧಾಂತಿಕ ಹೋರಾಟ, ಅದನ್ನೇ ನಾವು ಶೀತಲ ಸಮರ ಅಂತ ಕರಿತೀವಿ. ಮದ್ದು ಗುಂಡುಗಳಿಲ್ಲದೆ ಮಾಡಿದಂತಹ ಒಂದು ವಾಕ್ಸಮರ. ಅಮೆರಿಕ ಬಣ ಮತ್ತು ರಷ್ಯಾ ಬಣದ ನಡುವೆ ಇದ್ದಂತಹ ದ್ವೇಷ
ಅಸೂಯೆ, ಅಪನಂಬಿಕೆ, ಇದನ್ನೇ ನಾವು ಶೀತಲ ಸಮರ ಅಂತ ನಾವು ಕರಿತೇವೆ. ಸೊ ಆ ಶೀತಲ ಸಮರ ಅಂದ್ರೆ ಏನು, ಅದು ಹೇಗೆ ಬೆಳೆಯಿತು, ಅದಕ್ಕೆ ಕಾರಣಗಳೇನು, ಅದರ ಬೆಳವಣಿಗೆಯ ಹಂತಗಳೇನು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಶೀತಲ ಸಮರ ಇದೆಯಾ ಸರ್? ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಪ್ರಶ್ನೆ ಕೇಳ್ತೀನಿ, ಇವತ್ತು ಶೀತಲ ಸಮರ ಇದೆಯಾ ಇಲ್ವಾ? ನನಗೆ ನೆಕ್ಸ್ಟ್ ಕೇಳಿದಾಗ ನೀವು ಉತ್ತರ ಕೊಡಬೇಕು, ಓದಿ ತಿಳ್ಕೊಳ್ಳಿ. ಸೊ ಶೀತಲ ಸಮರ, ಅದರ ಬೆಳವಣಿಗೆ, ಅದರ ಹಂತಗಳು, ಅದರ ಪರಿಣಾಮಗಳು, ಅದನ್ನಿಲ್ಲಿ ನಾವು ಮಾತನಾಡ್ತೇವೆ. ಅನಂತರ ಮಿಲಿಟರಿ ಕೂಟಗಳು. ದ್ವಿತೀಯ ಮಹಾಯುದ್ಧ ನಂತರ ಪ್ರಪಂಚದಲ್ಲಿ ಹಲವಾರು ಮಿಲಿಟರಿ ಕೂಟಗಳು ಸ್ಥಾಪನೆಯಾದವು. ಅವುಗಳಲ್ಲಿ ನಾವು ಪ್ರಮುಖವಾಗಿ ಎರಡು, ನ್ಯಾಟೋ ಮತ್ತು ವಾರ್ಸಾ. ಅಮೆರಿಕಾದ ನೇತೃತ್ವದಲ್ಲಿ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಸ್ಥಾಪನೆಯಾಯಿತು. ಸೋವಿಯತ್ ಒಕ್ಕೂಟದ ನೇತೃತ್ವದಲ್ಲಿ ವಾರ್ಸಾ ಎನ್ನುವಂತಹ ಒಂದು ಮಿಲಿಟರಿ ಕೂಟ ಸ್ಥಾಪನೆಯಾಗಿತ್ತು. ಇವತ್ತು ವಾರ್ಸಾ ಇಲ್ಲ, ನ್ಯಾಟೋ ಮಾತ್ರ ಇದೆ. ಸೊ ಈ ಮಿಲಿಟರಿ ಕೂಟಗಳು ಅಂದ್ರೆ ಏನು, ಯಾಕೆ ಸ್ಥಾಪನೆಯಾದೋ, ಅವುಗಳ ಉದ್ದೇಶ ಏನು, ಅವುಗಳ ಸಾಧನೆಗಳೇನು, ಅದನ್ನು ಮಾತನಾಡೋಣ. ಅಲ್ಲದೆ ಈ ಶೀತಲ ಸಮರದ ಕಾಲದಲ್ಲಿ ಹಲವಾರು ಬಿಕ್ಕಟ್ಟುಗಳು ಉಂಟಾದವು. ಶೀತಲ ಸಮರದ ಪ್ರಮುಖ ಘಟ್ಟಗಳಿವೆಲ್ಲ ಅಥವಾ ಘಟನೆಗಳು. ಅವನ್ನೇ ನಾವು ವಿಯೆಟ್ನಾಂ ಯುದ್ಧ ಅಂತ ಹೇಳ್ತೇವೆ, ಕೊರಿಯಾ ಯುದ್ಧ ಅಂತ ಹೇಳ್ತೇವೆ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವೆ ನಡೆದಂತಹ ಯುದ್ಧ, ಕ್ಯೂಬಾ ಕ್ಷಿಪಣಿ ಬಿಕ್ಕಟ್ಟು. ಕ್ಯೂಬಾ ಒಂದು ಸಣ್ಣ ದೇಶ, ಅಮೆರಿಕದ ದಕ್ಷಿಣಕ್ಕಿರುವ ಒಂದು ಸಣ್ಣ ದೇಶ. ಸೊ ಅಲ್ಲಿ ಏನು ಸಮಸ್ಯೆ ಉಂಟಾಗಿತ್ತು. ಮತ್ತು ಸೂಯೆಜ್ ಕಾಲುವೆ, ಇತ್ತೀಚೆಗೆ ನೀವು ಸೂಯೆಜ್ ಕಾಲುವೆ ಬಗ್ಗೆ ಓದಿದ್ದೀರಾ ಅನ್ಸುತ್ತೆ ಪೇಪರ್ಗಳಲ್ಲಿ. ಸೂಯೆಜ್ ಕಾಲುವೆಯಲ್ಲಿ ಬಹುದೊಡ್ಡ ಒಂದು ಸರಕು ಸಾಗಣೆ ಹಡಗು ಅಡ್ಡ ನಿಂತ್ಕೊಂಡು ಬೇರೆ ಹಡಗುಗಳು ಹೋಗೋಕೆ ದಾರಿ ಇಲ್ಲದಂತೆ ಮಾಡಿಬಿಟ್ಟಿತ್ತು. ತಲೆ ಹಾಕ್ಕೊಳ್ಳಿ, ಸೂಯೆಜ್ ಕಾಲುವೆ ಬಗ್ಗೆ ಮಾಹಿತಿಯನ್ನು ನೋಡ್ಕೊಳ್ಳಿ. ಸೊ ಸೂಯೆಜ್ ಕಾಲುವೆ ಬಿಕ್ಕಟ್ಟು, ಸೊ ಅದೇನು 1956ರಲ್ಲಿ ಆಗಿದ್ದು, ಅದ್ರ ಬಗ್ಗೆ ನಾವು ಮಾತಾಡೋಣ. ಇದೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಇದರಲ್ಲಿ ನಿಮ್ಗೆ ವಿಶ್ವಸಂಸ್ಥೆ ಬಗ್ಗೆ ಒಂದು ಮೈನ್ ಕ್ವಶನ್ ಗ್ಯಾರಂಟಿ, ಶೀತಲ ಸಮರದ ಬೆಳವಣಿಗೆಯ ಬಗ್ಗೆ ಒಂದು ಮೈನ್ ಕ್ವಶನ್. ಸೊ ಇದರಲ್ಲಿ 2 ಮೈನ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಸರಿ, 2ನೇ ಚಾಪ್ಟರ್ಗೆ ಬಂದ್ರೆ ರಾಷ್ಟ್ರೀಯ ವಿಮೋಚನಾ ಚಳುವಳಿಗಳು ಅಂತ ಚಾಪ್ಟರ್ಗೆ ಟೈಟಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಓದೋದು ಏನಂದ್ರೆ, ದ್ವಿತೀಯ ಮಹಾಯುದ್ಧದ ನಂತರ, ನಮಗೂ ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಸ್ವಾತಂತ್ರ್ಯ ಬಂದದ್ದು ಹೌದಲ್ವಾ? ಹಾಗೆ ದ್ವಿತೀಯ ಮಹಾಯುದ್ಧದ ನಂತರ ಪ್ರಪಂಚದ ಹಲವಾರು ದೇಶಗಳು ಸ್ವತಂತ್ರಗೊಂಡವು. ಸ್ವತಂತ್ರ ಹೋರಾಟವನ್ನು ಮಾಡಿ ವಸಾಹತು ವ್ಯವಸ್ಥೆಯಿಂದ ಸ್ವತಂತ್ರಗೊಂಡವು. ಅದರಲ್ಲಿಯೂ ಏಷ್ಯಾದ ದೇಶಗಳು, ಆಫ್ರಿಕಾದ ದೇಶಗಳು ಮತ್ತು ಲ್ಯಾಟಿನ್ ಅಮೆರಿಕಾದ ದೇಶಗಳು. ಲ್ಯಾಟಿನ್ ಅಮೆರಿಕಾ ಅಂದ್ರೆ ದಕ್ಷಿಣ ಅಮೆರಿಕಾ ಅಂತ ಕರಿತೀರಲ್ಲ, ಅದನ್ನು ಲ್ಯಾಟಿನ್ ಅಮೆರಿಕಾ ಅಂತ ಕರೀತಾರೆ. ಅಮೆರಿಕ ಖಂಡ 2 ಇದಾವೆ, ಒಂದು ಉತ್ತರ ಅಮೆರಿಕಾ, ಇನ್ನೊಂದು ದಕ್ಷಿಣ ಅಮೆರಿಕಾ. ದಕ್ಷಿಣ ಅಮೆರಿಕಾವನ್ನು ಲ್ಯಾಟಿನ್ ಅಮೆರಿಕಾ ಅಂತ ಕರೀತಾರೆ. ಸೊ ಈ ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಯಾವ ರೀತಿ ಸ್ವತಂತ್ರ ಚಳುವಳಿಗಳಾದೋ ಮತ್ತು ಆ ದೇಶಗಳು ಸ್ವತಂತ್ರಗೊಂಡೋ ಎನ್ನುವ ವಿಚಾರವನ್ನು ಮಾತನಾಡ್ತೇವೆ. ಆಮೇಲೆ ತೃತೀಯ ಜಗತ್ತಿನ ಏಳಿಗೆ, ಬಹುಶಃ ನಿಮಗೆ ಗೊತ್ತಿರ್ಬೋದೇನೋ, ಪ್ರಥಮ ಜಗತ್ತು, ದ್ವಿತೀಯ ಜಗತ್ತು ಮತ್ತು ತೃತೀಯ ಜಗತ್ತು ಅಂತ 3 ಜಗತ್ತುಗಳನ್ನು ನಾವು ಕಾಣ್ತೇವೆ. ಏನ್ 3 ಜಗತ್ತು ಸಾರ್? ಒಂದೇ ಪ್ರಪಂಚ ಅಲ್ವಾ ಸಾರ್ ಇರೋದು? ಅಲ್ಲ, ಇಲ್ಲಿ 3 ಜಗತ್ತು ಅಂದ್ರೆ ಅರ್ಥ ಇಷ್ಟೇ. ಈ 1945ರ ತರುವಾಯ ಈ 3 ಜಗತ್ತಿನ ಬಗ್ಗೆ ನಾವು ಮಾತನಾಡ್ತೇವೆ. ಏನಂದ್ರೆ, ಒಂದು ಅಮೆರಿಕಾದ ನೇತೃತ್ವದ ಪ್ರಜಾಪ್ರಭುತ್ವ ಬಣ, ಅದು ಪ್ರಥಮ ಜಗತ್ತು. ಸೋವಿಯತ್ ಒಕ್ಕೂಟದ ನೇತೃತ್ವದ ಕಮ್ಯುನಿಸ್ಟ್ ಬಣ, ಅದನ್ನು ದ್ವಿತೀಯ ಜಗತ್ತು ಅಂತ ನಾವು ಕರಿತೇವೆ. ಈ 2 ಬಣಕ್ಕೆ ಸೇರದ ಹಲವಾರು ದೇಶಗಳಿದ್ದು, ಲೈಕ್ ಭಾರತ ಅಮೆರಿಕದ ಜೊತೆಗೂ ಸೇರ್ಲಿಲ್ಲ, ರಷ್ಯಾದ ಜೊತೆಗೂ ಸೇರ್ಲಿಲ್ಲ, ನಾವೇ ಪ್ರತ್ಯೇಕವಾಗಿದ್ದು. ಸೊ ಈ ರೀತಿ ಪ್ರತ್ಯೇಕವಾಗಿದ್ದಂತಹ ದೇಶಗಳನ್ನು ನಾವು ತೃತೀಯ ಜಗತ್ತಿನ ದೇಶಗಳು ಅಂತನೂ ಕರಿತೇವೆ. ಸೊ ಈ ತೃತೀಯ ಜಗತ್ತಿನ ದೇಶಗಳ ಒಂದು ಏಳಿಗೆ ಏನಾಯ್ತು, ಅದರ ಬಗ್ಗೆ ಮಾತನಾಡ್ತೇವೆ. ಮತ್ತು ಅಲಿಪ್ತ ಚಳುವಳಿ, ಈ ತೃತೀಯ ಜಗತ್ತಿನ ದೇಶಗಳೇ ಒಂದು ಚಳುವಳಿಯನ್ನು ಆರಂಭ ಮಾಡ್ದೋ, ಅದನ್ನೇ ನಾವು ಅಲಿಪ್ತ ಚಳುವಳಿ. ಅಲಿಪ್ತತೆ ಅಂದ್ರೆ ಯಾವುದೇ ಶಕ್ತಿ ಬಣಕ್ಕೆ ಸೇರದೆ ತಮ್ಮ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಂಡು ಬರುವುದು. ಈ ಕಡೆ ಅಮೆರಿಕ ಬಣಕ್ಕೂ ಸೇರದೆ, ಈ ಕಡೆ ರಷ್ಯಾ ಬಣಕ್ಕೂ ಸೇರದೆ ಇರುವ ಒಂದು ವ್ಯವಸ್ಥೆಯನ್ನೇ ನಾವು
ಅಲಿಪ್ತ ಚಳುವಳಿ ಅಂತ ಕರಿತೀವಿ. ಆದ್ರೆ ಸುಮ್ಮನೆ ಇರಲಿಲ್ಲ. ಪ್ರಪಂಚದ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಈ ತೃತೀಯ ಜಗತ್ತಿನ ದೇಶಗಳೆಲ್ಲ ಹೋರಾಟವನ್ನು ಮಾಡ್ದೋ, ಅದನ್ನೇ ನಾವು ಅಲಿಪ್ತ ಚಳುವಳಿ ಅಂತ ನಾವು ಕರಿತೀವಿ. ಸೊ ಅಲಿಪ್ತ ಚಳುವಳಿ ಅಂದ್ರೆ ಏನು, ಅದರ ಉದ್ದೇಶ ಏನು, ಅದರ ಸದಸ್ಯ ದೇಶಗಳು ಎಷ್ಟಿದಾವೆ, ಆಮೇಲೆ ಅದು ಏನ್ ಕೆಲಸ ಮಾಡ್ತಾ ಇದೆ, ಇವತ್ತಿಗೂ ಇದೆ. ನ್ಯಾಮ್, ನಾನ್ ಅಲೈಡ್ ಮೂವ್ಮೆಂಟ್ ಅಂತ ನಾವೇನ್ ಕರಿತೀವಿ, ಅದು ಇವತ್ತಿಗೂ ಇದೆ. 50ರ ದಶಕದಲ್ಲಿ ಭಾರತದ ಜವಾಹರ್ಲಾಲ್ ನೆಹರು, ಈಜಿಪ್ಟಿನ ಅಬ್ದುಲ್ ನಾಜೀರ್, ಇಂಡೋನೇಷ್ಯಾದ ಅಧ್ಯಕ್ಷ ಮುಂತಾದವರೆಲ್ಲ ಸೇರಿ ಅಲಿಪ್ತ ಚಳುವಳಿಯನ್ನು ಏನು ಹುಟ್ಟಾಕಿದ್ರು, ಆ ಅಲಿಪ್ತ ಚಳುವಳಿ ಇವತ್ತಿಗೂ ಸಹ ಇದೆ. ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ತೇವೆ. ಆಮೇಲೆ ಅದಲ್ಲದೆ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಅಂತ ಇನ್ನೊಂದು ಅದರಲ್ಲಿ ಸಣ್ಣ ಟಾಪಿಕ್ ಇದೆ. ಮಧ್ಯಪ್ರಾಚ್ಯ ಅಂದ್ರೆ ಪ್ರಪಂಚದ ಮಧ್ಯಭಾಗದ ಪೂರ್ವದ ದೇಶಗಳು. ನೀವು ಪ್ರಪಂಚದ ಭೂಪಟವನ್ನು ನೋಡಿರೆ ಅದನ್ನು ನೀವು ಮಧ್ಯ ಡಿವೈಡ್ ಮಾಡಿದ್ರೆ ಮಧ್ಯಭಾಗ, ಪ್ರಪಂಚದ ಮಧ್ಯಭಾಗ. ಆ ಮಧ್ಯಭಾಗದಿಂದ ಪೂರ್ವದ ಕಡೆಗಿರುವಂತಹ ದೇಶಗಳನ್ನೇ ಮಧ್ಯಪ್ರಾಚ್ಯ ದೇಶಗಳು ಅಂತ ನಾವು ಕರಿತೇವೆ. ಸೊ ಆ ಒಂದು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಎಸ್ಪೆಷಲಿ ಈ ದೇಶಗಳೆಲ್ಲ ಇದ್ದದ್ದು ಅರಬ್ ದೇಶಗಳು ಮತ್ತು ಇಸ್ರೇಲ್, ಈ ದೇಶಗಳೇ ಅಲ್ಲಿರೋದು. ಸೊ ಅಲ್ಲಿ ಒಂದು ತೊಂದರೆ ಉಂಟಾಯ್ತು, ಸಮಸ್ಯೆ ಉಂಟಾಯ್ತು, ಬಿಕ್ಕಟ್ಟು ಉಂಟಾಯ್ತು, ಸಂಘರ್ಷ ಉಂಟಾಯ್ತು. ಅದನ್ನೇ ನಾವು ಮಧ್ಯಪ್ರಾಚ್ಯ ಬಿಕ್ಕಟ್ಟು ಅಂತ ನಾವು ಕರಿತೀವಿ. ಸೊ ಆ ಬಿಕ್ಕಟ್ಟು ಏನಕ್ಕೆ ಶುರುವಾಯ್ತು, ಯಾಕೆ ಶುರುವಾಯ್ತು, ಎತ್ ಶುರುವಾಯ್ತು, ಇವತ್ತು ಏನಾಗಿದೆ, ಅದನ್ನು ನಾವು ಚರ್ಚೆ ಮಾಡ್ತೇವೆ. ಅದರಲ್ಲಿ ತುಂಬಾ ಪ್ರಮುಖವಾಗಿ ನಾವು ನೋಡೋದು ಅರಬ್ ಇಸ್ರೇಲಿ ಬಿಕ್ಕಟ್ಟು. ಅರಬ್ ದೇಶಗಳು ಒಟ್ಟಾಗಿ ಇಸ್ರೇಲ್ ದೇಶದ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾವೆ ಇವತ್ತಿಗೂ. ಸೊ ಇದನ್ನೇ ನಾವು ಅರಬ್ ಇಸ್ರೇಲಿ ಬಿಕ್ಕಟ್ಟು ಅಂತ ನಾವು ಕರಿತೇವೆ. ಸೊ ಅದರ ಬಗ್ಗೆ ನಾವು ನೋಡೋಣ. ಅದಲ್ಲದೆ ಅಫ್ಘಾನ್ ಬಿಕ್ಕಟ್ಟು, ನಮ್ಮ ನೆರೆಯ ದೇಶ ಅಫ್ಘಾನಿಸ್ತಾನ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಅಫ್ಘಾನಿಸ್ತಾನದಲ್ಲಿ ಈ ಒಂದು ದೈತ್ಯ ದೇಶಗಳು ಅಮೆರಿಕ ಮತ್ತು ಒಂದೇ ಒಂದು ಸೆಕೆಂಡ್. ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಅದರ ರಾಜಕೀಯವನ್ನು ಹೇಗೆ ಹಾಳು ಮಾಡ್ದೋ, ಶೀತಲ ಸಮರವನ್ನು ಅಲ್ಲಿ ಹೇಗೆ ಏರ್ಪಡಿಸಿದೋ ಎನ್ನುವ ವಿಚಾರವನ್ನು ಅಫ್ಘಾನ್ ಬಿಕ್ಕಟ್ಟಲ್ಲಿ ನಾವು ಮಾತನಾಡ್ತೇವೆ. ಅದಲ್ಲದೆ ಪ್ರಾದೇಶಿಕ ಸಹಕಾರ, ಹಲವಾರು ಪ್ರಾದೇಶಿಕ ಮಟ್ಟದಲ್ಲಿ ಸಹಕಾರ ಸಂಸ್ಥೆಗಳು ಸ್ಥಾಪನೆಯಾದವು. ಅದು ಅರಬ್ ಲೀಗ್ ಇರ್ಬೋದು, ಅರಬ್ ದೇಶಗಳೆಲ್ಲ ಸೇರಿ ಒಪೆಕ್ ಅಂತ ಎಕನಾಮಿಕ್ಸ್ ಅಲ್ಲಿ ನೀವು ಓದಿರ್ತೀರಾ, ಆಯಿಲ್ ಪ್ರೊಡ್ಯೂಸಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ, ಅವುಗಳ ಒಂದು ಸಹಯೋಗ ಶುರುವಾಯಿತು. ಆಸಿಯಾನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ ಹೇಳಿಬಿಟ್ಟು ಅದೊಂದು ಸಂಘಟನೆ. ಸಾರ್ಕ್ ಅನ್ನುವ ಒಂದು ಸಂಘಟನೆ ನಿಮಗೆ ಗೊತ್ತಿದೆ. ಸಾರ್ಕ್ ದೇಶಗಳು, ದಕ್ಷಿಣ ಏಷ್ಯಾದ ದೇಶಗಳೆಲ್ಲ ಸೇರಿ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾವೆ ಅದು. ಆಮೇಲೆ EU, ಯುರೋಪಿಯನ್ ಯೂನಿಯನ್, ಐರೋಪ್ಯ ಒಕ್ಕೂಟ ಅಂತ ನೀವು ಕೇಳಿದ್ದೀರಾ. ಸೊ ಅವುಗಳ ಬಗ್ಗೆ ನಾವು ನೋಡ್ಕೊಳ್ತೀವಿ. ಇವನ್ನೆಲ್ಲ ಒಂದೊಂದನ್ನು ಶಾರ್ಟ್ ನೋಟ್ಸಿಗೆ ಕೇಳ್ತಾರೆ. ಸೊ ಇದು 2ನೇ ಚಾಪ್ಟರ್ ಅಲ್ಲಿ. 2ನೇ ಚಾಪ್ಟರ್ ಅಲ್ಲಿ ನಿಮಗೆ ಮೇನ್ ಕೇಳೋದು ಅಲಿಪ್ತ ಚಳುವಳಿಯ ಬಗ್ಗೆ ಮೇನ್ ಕ್ವಶನ್ ಕೇಳ್ತಾರೆ. ಆಮೇಲೆ ಅರಬ್ ಇಸ್ರೇಲಿ ಬಿಕ್ಕಟ್ಟಿನ ಬಗ್ಗೆ ಮೇನ್ ಕ್ವಶನ್ ಕೇಳ್ತಾರೆ. ಸೊ ಇದರಲ್ಲಿ 2 ಮೇನ್ ಕ್ವಶನ್ ಆದವು, ಒಂದು ಅಲಿಪ್ತ ಚಳುವಳಿ, ಇನ್ನೊಂದು ಅರಬ್ ಇಸ್ರೇಲಿ ಬಿಕ್ಕಟ್ಟು. ಸೊ ಇದು 2nd ಚಾಪ್ಟರ್. ಬೇಗ ಮುಗಿಸ್ತೇನೆ, ಟೈಮ್ ಈಸ್ ರನ್ನಿಂಗ್ ಔಟ್. 3rd ಚಾಪ್ಟರ್ಗೆ ಬಂದ್ರೆ ಅಣ್ವಸ್ತ್ರ ಪೈಪೋಟಿ ಅಂತ ಟಾಪಿಕ್ ಹೆಸರಿದೆ ಅಷ್ಟೇ. ಅದರಲ್ಲಿ ನಾವು ನಿಶಸ್ತ್ರೀಕರಣದ ಬಗ್ಗೆ ನಾವು ಮಾತನಾಡ್ತೇವೆ. ಆಧುನಿಕ ಪ್ರಪಂಚದಲ್ಲಿ ದೇಶಗಳೆಲ್ಲ ಶಸ್ತ್ರಾಸ್ತ್ರಗಳನ್ನು ಸ್ಟಾಕ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇತ್ತು. ಹಾಗಾಗಿ ವಿಶ್ವಸಂಸ್ಥೆ ಏನ್ ಮಾಡ್ತು, ನಿಶಸ್ತ್ರೀಕರಣವನ್ನು ಜಾರಿಗೆ ತರುವಲ್ಲಿ ಅನ್ನುವ ವಿಚಾರವನ್ನು ಇಲ್ಲಿ ನಾವು ಮಾತನಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ NPT, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ, ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ NPT. CTBT, ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಅಂದ್ರೆ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಬಾರದು, ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ ಅಂತ. ಸೊ ನಿಶಸ್ತ್ರೀಕರಣ ಅನ್ನೋದು ಹೇಗಾಯ್ತು ಅನ್ನುವ ವಿಚಾರಗಳನ್ನು ಇಲ್ಲಿ ಮಾತನಾಡ್ತೇವೆ. ಆಮೇಲೆ ಸೋವಿಯತ್ ಒಕ್ಕೂಟದ ವಿಘಟನೆ, ಸೋವಿಯತ್ ಒಕ್ಕೂಟ ಅಂತ ಇತ್ತು, USSR ಅಂತ ಕೇಳಿದೀರಾ ಅನ್ಸುತ್ತೆ. USSR, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಅದರ ಪೂರ್ತಿ ಹೆಸರು.
ಅದು ಸುಮಾರು 16-17 ದೇಶಗಳಿಂದ ಮಾಡಿದಂತಹ ಒಂದು ಒಕ್ಕೂಟವಾಗಿತ್ತದು. ಒಕ್ಕೂಟ ದೇಶ, ನಮ್ಮಲ್ಲಿ ಯಾವ ರೀತಿ ಒಂದು 30 ರಾಜ್ಯಗಳು ಸೇರಿ ಒಕ್ಕೂಟ ದೇಶ ಇದೆ, ಆ ರೀತಿ ಒಂದು 17 ದೇಶಗಳು ಸೇರಿ ಆಗಿದ್ದಂತಹ ಒಂದು ಒಕ್ಕೂಟ ವ್ಯವಸ್ಥೆ ಅದು. ಸೋವಿಯತ್ ಒಕ್ಕೂಟ ಬಹುದೊಡ್ಡ ದೇಶ, ಅಮೆರಿಕಾಗೆ ಶೆಡ್ ಹೊಡೆದು ನಿಂತಹ ಒಂದು ದೇಶ, ಬಲಿಷ್ಠ ದೇಶ, ಕಮ್ಯುನಿಸ್ಟ್ ಬಣದ ನೇತಾರನಾಗಿದ್ದಂತಹ ಈ ಒಂದು ದೇಶ 1991ರಲ್ಲಿ ವಿಘಟನೆಯಾಯಿತು, ಮುರಿದು ಬಿತ್ತು. ಹಾಗಾದ್ರೆ ಅದೇನಕ್ಕೆ ಮುರಿದು ಬಿತ್ತು, ಅದೇನಕ್ಕೆ ವಿಸರ್ಜನೆಯಾಯಿತು? ಇವತ್ತು ಸೋವಿಯತ್ ಒಕ್ಕೂಟ ಇಲ್ಲ, ರಷ್ಯಾ ಒಂದು ದೇಶ, ಬೇರೆ 17 ದೇಶಗಳೆಲ್ಲ ಬೇರೆ ಬೇರೆ ಆಗೋಗಿದ್ದಾವೆ. ಸೊ ಅದರ ವಿಘಟನೆಗೆ ಕಾರಣಗಳೇನು ಅಂತ ಹೇಳಿಬಿಟ್ಟು ಮಾತನಾಡ್ತೇವೆ. ಆಮೇಲೆ ಏಕಧ್ರುವ ಜಗತ್ತು ನೋಡಿ, ದ್ವಿತೀಯ ಮಹಾಯುದ್ಧ ನಂತರ ಪ್ರಪಂಚ 2 ಬಣವಾಗಿತ್ತು. ಒಂದ್ ಕಡೆ ಪ್ರಜಾಪ್ರಭುತ್ವ ಬಣ, ಇನ್ನೊಂದ್ ಕಡೆ ಕಮ್ಯುನಿಸ್ಟ್ ಬಣ. ಆದ್ರೆ ಇವತ್ತು ಕಮ್ಯುನಿಸ್ಟ್ ಬಣ ಇಲ್ಲ, ಬರೀ ಅಮೆರಿಕ ಅಷ್ಟೇ ಇರೋದು. ಅಮೆರಿಕ ಹ್ಯಾಸ್ ಬಿಕಮ್ ಎ ಬಿಗ್ ಬ್ರದರ್. ಅಮೆರಿಕ ಒಂಥರ ದೊಡ್ಡಣ್ಣ ಆಗೋಗಿದೆ. ಅಮೆರಿಕಾದ ಪ್ರಭಾವ ಇವತ್ತು ಪ್ರಪಂಚದಲ್ಲಿ ಹೆಚ್ಚಿದೆ. ಹಾಗಾಗಿ ಏಕಧ್ರುವ ಜಗತ್ತು ಅಂದ್ರೆ ಪ್ರಪಂಚದ ರಾಜಕೀಯ ಶಕ್ತಿ ಎಲ್ಲ ಒಂದ್ ಕಡೆ ಕೇಂದ್ರೀಕೃತವಾಗಿದೆ. ಎಲ್ಲಿ? ಅಮೆರಿಕಾದಲ್ಲಿ. ನಾವು ಪ್ರತಿಯೊಂದಕ್ಕೂ ಅಮೆರಿಕವನ್ನು ನೋಡ್ತೇವೆ. ಸೊ ಅದನ್ನು ಏಕಧ್ರುವ ಜಗತ್ತು ಅಂತ ಕರಿತೇವೆ. ಅದಕ್ಕೇನ್ ಕಾರಣ, ಅದರ ಪರಿಣಾಮಗಳೇನು ಅಂತ ಮಾತನಾಡೋಣ. ಆಮೇಲೆ ತುಂಬಾ ಪ್ರಮುಖವಾದದ್ದು ಈ ಟಾಪಿಕ್ ಅಲ್ಲಿ ಭಯೋತ್ಪಾದನೆ. ಸೊ ಭಯೋತ್ಪಾದನೆ ಅಂದ್ರೆ ಏನು, ಅದರ ಅರ್ಥ, ಕಾರಣಗಳು, ಭಯೋತ್ಪಾದನಾ ಸಂಘಟನೆಗಳು ಮತ್ತು ಭಯೋತ್ಪಾದನೆಯನ್ನು ಹೇಗೆ ನಿಗ್ರಹಿಸಬೇಕು ಎನ್ನುವ ವಿಚಾರವನ್ನು ಇದರಲ್ಲಿ ಮಾತನಾಡ್ತೀವಿ. ಸೊ ಇದರಲ್ಲಿ ನಿಮ್ಗೆ 2-3 ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಒಂದು ನಿಶಸ್ತ್ರೀಕರಣದ ಮೇಲೆ, ಎರಡನೇದು ಸೋವಿಯತ್ ಒಕ್ಕೂಟದ ವಿಘಟನೆಯ ಬಗ್ಗೆ, ಮೂರನೇದು ಭಯೋತ್ಪಾದನೆ ಬಗ್ಗೆ. ಇನ್ನ ನನ್ನ ಹತ್ರ 5 ನಿಮಿಷ ಮಾತ್ರ ಇದೆ. ಆಮೇಲೆ ಮತ್ತೆ ರೀಜಾಯಿನ್ ಆಗಿ ಅದೇ ಲಿಂಕ್ ಅಲ್ಲಿ, ಅಕಸ್ಮಾತ್ ಕಟ್ ಆದ್ರೆ ಅದೇ ಲಿಂಕ್ ಅಲ್ಲಿ ಮತ್ತೆ ರೀಜಾಯಿನ್ ಆಗಿ. ರೈಟ್, ಕೊನೆ ಚಾಪ್ಟರ್ಗೆ ಬಂದ್ರೆ ನೂತನ ಆರ್ಥಿಕ ವ್ಯವಸ್ಥೆ ಅಂತ ಟಾಪಿಕ್ ಹೆಸರು. ಅದರಲ್ಲಿ ನೀವು ಸಾಕಷ್ಟು ಎಕನಾಮಿಕ್ಸ್ ಅಲ್ಲಿ ಓದಿದ್ದೀರ. ಓಕೆ, ಖುಷಿ ಆಗುತ್ತೆ ಅನ್ಸುತ್ತೆ, ಅಲ್ಲೇ ಓದಿದೀವಿ ಬಿಡಿ ಸರ್ ಇದನ್ನ ಅಂತ ಹೇಳ್ಬಿಟ್ಟು. ಓಕೆ, ಒಂದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಅದೇನು, ಎತ್ತ, ಏಕ್ ಶುರುವಾಯ್ತು, ಯಾಕೆ ಶುರುವಾಯ್ತು, ಅದ್ರ ಕೆಲಸ ಏನು, ಅದು. IBRD, ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅದು. ಆಮೇಲೆ ವಿಶ್ವ ಬ್ಯಾಂಕ್, ಅದೇ ವಿಶ್ವ ಬ್ಯಾಂಕ್ ಆಗಿರೋದು ಈಗ. ಓಕೆ, ವಿಶ್ವ ಬ್ಯಾಂಕ್. ಆಮೇಲೆ ಗ್ಯಾಟ್ ಅಂಡ್ WTO. ಗ್ಯಾಟ್ ಅನ್ನುವ ಸಂಸ್ಥೆ ಇತ್ತು, ಇವತ್ತಿಲ್ಲ, ಈಗ ಅದು WTO ಆಗಿದೆ 1995ರಿಂದ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಘಟನೆ. ಸೊ ಅದೇನು, ಎತ್ತ, ಅದರ ಉದ್ದೇಶ ಏನು, ಅದರ ಕೆಲಸಗಳೇನು, ಅದನ್ನ ಮಾತಾಡೋಣ. ಅದಲ್ಲದೆ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, ಇವೆಲ್ಲ ಈ ಕರಣಗಳು. ಜಾಗತೀಕರಣ ಅಂದ್ರೇನು, ಉದಾರೀಕರಣ ಅಂದ್ರೇನು, ಖಾಸಗೀಕರಣ ಅಂದ್ರೇನು, ಅದನ್ನು ಮಾತನಾಡ್ತೇವೆ. ಅಲ್ಲದೆ ತುಂಬಾ ಪ್ರಮುಖವಾಗಿ ಪರಿಸರ ಕಾಳಜಿ, ಎಕಲಾಜಿಕಲ್ ಕನ್ಸರ್ನ್ ಅಂತ ಹೇಳ್ತೀವಿ, ಎನ್ವೈರನ್ಮೆಂಟಲ್ ಕನ್ಸರ್ನ್. ಪ್ರಪಂಚ ಇವತ್ತು ಪ್ರಪಂಚದ ಪರಿಸರ ಹಾಳಾಗ್ತಾ ಇದೆ. ಸೊ ಆ ಪರಿಸರವನ್ನು ನಾವು ವಿ ಹ್ಯಾವ್ ಟು ಸಸ್ಟೈನ್, ವಿ ಹ್ಯಾವ್ ಟು ರಿಟೈನ್, ಅದನ್ನು ನಾವು ಉಳಿಸಬೇಕಾಗಿದೆ. ಸೊ ಆ ಪರಿಸರ ಕಾಳಜಿ ಅಂದ್ರೆ ಏನು, ಅದಕ್ಕೆ ಸಲುವಾಗಿ ರಿಯೋ ಭೂಶೃಂಗಸಭೆ ಹೇಗಾಯಿತು, ಅದರ ಬಗ್ಗೆ ನಾವು ಮಾತನಾಡ್ತೇವೆ. ಆಮೇಲೆ ಕೊನೆಯದಾಗಿ ಮಾನವ ಹಕ್ಕುಗಳು, ತುಂಬಾ ಇಂಪಾರ್ಟೆಂಟ್. ಹ್ಯೂಮನ್ ರೈಟ್ಸ್, ಯಾವ ರೀತಿಯಲ್ಲಿ ಮಾನವ ಹಕ್ಕುಗಳು ಮನುಷ್ಯನಾಗಿ ಬಾಳೋಕೆ ಅರಿವನ್ನು ಮಾಡಿಕೊಡ್ತವೆ, ಅವಕಾಶವನ್ನು ಮಾಡಿಕೊಡ್ತವೆ. ಮಾನವ ಹಕ್ಕುಗಳೇ ಇಲ್ಲ ಅಂದ್ರೆ ನಾವೆಲ್ಲ ಏನಾಗಿರ್ತೇವೆ. ಸೊ ಮಾನವ ಹಕ್ಕುಗಳು ಅಂದ್ರೆ ಏನು, ಮಾನವ ಹಕ್ಕುಗಳನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ, ಆ ಎಲ್ಲ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಸೊ ಇಷ್ಟು ನಮಗೆ ಈ ಚಾಪ್ಟರ್ ಅಲ್ಲಿ ಬರುತ್ತೆ. ಕೊನೆ ಚಾಪ್ಟರ್ ಅಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, ಯಾವ್ದಾದ್ರು ಎರಡನ್ನು ಸೇರಿಸಿ ಒಂದು ಮೇನ್ ಕ್ವಶನ್ ಕೇಳಬಹುದು. ಪರಿಸರದ ಮೇಲೆ ಮೇನ್ ಕ್ವಶನ್ ಕೇಳಬಹುದು, ಮಾನವ ಹಕ್ಕುಗಳ ಮೇಲೆ ಮೇನ್ ಕ್ವಶನ್ ಕೇಳಬಹುದು, ಅಥವಾ IMF ಮತ್ತು ವರ್ಲ್ಡ್ ಬ್ಯಾಂಕ್ ಎರಡನ್ನು ಸೇರಿ ಒಂದು ಮೇನ್ ಕ್ವಶನ್ ಕೇಳಬಹುದು. ಹಾಗಾಗಿ ಪ್ರಶ್ನೆ ಅವ್ರು ಹೇಗಾದ್ರೂ ಕೇಳಿ, ನಾವು ಅವುಗಳಿಗೆ ಸಿದ್ಧವಾಗಿರೋಣ. ಓಕೆ, ಸೊ ಇದು ಸಿಲೆಬಸ್. ಓಕೆ, ಈಗ ನಿಮ್ಗೊಂದು ಐಡಿಯಾ ಬಂದಿದೆ ಅನ್ಸುತ್ತೆ. ಪೇಪರ್ 8 ಅಲ್ಲಿ ನಾವೇನು ಓದಬೇಕು ಅಂತ. ಪ್ಲೀಸ್ ಇದನ್ ಬಿಟ್ಟು ಬೇರೆ ಯಾವುದು ಓದಬೇಡಿ. ಟೆಕ್ಸ್ಟ್ ಬುಕ್ ಹಳೇದಿರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಅವ್ರು ಇಲ್ಲದೆಲ್ಲ ಬರೆದಿರ್ತಾರೆ.
ನಿಮಗೆ ಬೇಕಿಲ್ಲದೆಲ್ಲ ಬರ್ದಿರ್ತಾರೆ, ಯಾಕೆಂದ್ರೆ ಅದು ಹಳೆ ಸಿಲೆಬಸ್. ಅದು ಇದು ಹೊಸ ಸಿಲೆಬಸ್ಸು, ಇದೇ ಫಸ್ಟ್ ಟೈಮ್ BNU ಇಂದ ನೀವು ಓದ್ತಾ ಇರೋದು. ಅಂದ್ರೆ ಕೆಲವೆಲ್ಲ ಇದ್ದದ್ದನ್ನು ತೆಗೆದಿದ್ದಾರೆ, ನಿಮಗೆ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈ ಸಿಲೆಬಸ್ಸಿಗೆ ಮಾತ್ರ ನೀವು ಓದ್ಕೊಳ್ಬೇಕು. ಹಾಗಾಗಿ ನಿಮಗೆ ಸಿಲೆಬಸ್ ಏನು ಅಂತ ಗೊತ್ತಿದ್ರೆ ಅಟ್ಲೀಸ್ಟ್ ನೀವು ಅಷ್ಟು ಮಾತ್ರ ಓದ್ಕೊಳ್ತೀರಾ. ಪ್ಲೀಸ್, ನಾನು ವಾಟ್ಸಪ್ಪಲ್ಲಿ ಏನು ಕಳಿಸಿದ್ದೀನಿ ಆ ಸಿಲೆಬಸ್ನ ಬರೆದು ಇಟ್ಕೊಳ್ಳಿ. ನಾನು ಮೇನ್ ಕ್ವಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ, ಅದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಂಡಿರಿ ಪೆನ್ನಲ್ಲಿ, ರೆಡ್ ಪೆನ್ನಲ್ಲೋ ಪೆನ್ಸಿಲಲ್ಲೋ. ಸೊ ಅದು ಮೇನ್ ಕ್ವಶನಿಗೆ ಬರುತ್ತೆ ಅಂತ ನಿಮಗೆ ಅರ್ಥವಾಗಬೇಕು. ಸೊ ಓಕೆ, ನಾನು ಸಾಕಷ್ಟು ಮಾತನಾಡಿದ್ದೇನೆ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡು ಏನಾದರೂ ಮಾತಾಡೋದಿದ್ರೆ ಹೇಳಿ, ಮಾತಾಡೋಣ. ಇನ್ನು 1.5 ನಿಮಿಷ ಇದೆ, ಬಟ್ ಆಮೇಲೆ ಜಾಯಿನ್ ಆಗೋಣ. ವಿಲ್ ಜಾಯಿನ್, ಮತ್ತೆ ರಿಜಾಯಿನ್ ಆದ್ರೆ ಸೇರ್ಕೊಳ್ಬಹುದು. ಓಕೆ, ಓಕೆ, ಏನಾದ್ರೂ ಡೌಟ್ಸ್ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ನೋ ಸರ್, ಏನಿಲ್ಲ. ಅಟ್ಲೀಸ್ಟ್ ಏನ್ ಓದ್ತೀರಾ ಈ ಪೇಪರ್ ಅಲ್ಲಿ ಅಂತ ಗೊತ್ತಾಯ್ತಾ? ಗುಡ್. ಅಷ್ಟಕ್ಕೆ ಮಾತ್ರ ನೀವು ರೆಡಿಯಾಗಿ. ಬಹುಶಃ ನಾನು ನೆಕ್ಸ್ಟ್ ಕ್ಲಾಸ್ ಒಂದು ಹಾಕ್ತೀನಿ, ನಾಳೆ ಇಲ್ಲದೆ ಇರ್ಬೋದು, ನಾಳೆ ಫಸ್ಟ್ ಇಯರ್ ತಗೋತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ದ್ವಿತೀಯ ಮಹಾಯುದ್ಧದ ಪರಿಣಾಮಗಳ ಬಗ್ಗೆ ಮಾತನಾಡ್ತೇನೆ. ಡೈರೆಕ್ಟ್ಲಿ ವಿಲ್ ಬಿ ಡಿಸ್ಕಸಿಂಗ್ ಒನ್ ಟಾಪಿಕ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಈ ಟೈಮ್ ಓಕೆನಾ? 4 ಗಂಟೆಗೆ ಹಾಕಿ ತೊಂದರೆ ಇಲ್ವಾ? ಓಕೆ ಸರ್, ಏನ್ ತೊಂದ್ರೆ ಇಲ್ಲ ಸರ್. ಓಕೆ, ಓಕೆ, ಸರಿ. ಓಕೆ, ಥ್ಯಾಂಕ್ ಯು. ಬಹುಶಃ ಯಾವಾಗ ಕಟ್ ಆಗುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು. ಆಮೇಲೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ನೆಕ್ಸ್ಟ್ ಕ್ಲಾಸ್ ಇಂದ ಎಲ್ಲರೂ ಜಾಯಿನ್ ಆಗೋಕೆ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್.